ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಬಂಧು ವಿಶ್ವಬಂಧು. ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ತಾಲೂಕಿನ ತೇರದಾಳ್ ನಗರದ ದನಿಗಳಾದ ಪ್ರವೀಣ್ ನಾಡಗೌಡರವರ ವಾಡೆಯಲ್ಲಿ ತೇರದಾಳ್ ತಾಲೂಕಾ ಪ್ರಥಮ ಪುಸ್ತಕ ಅವಲೋಕನ ಕವಿ ಚಾಮರಸ ರಚಿಸಿದ ಶ್ರೀ ಪ್ರಭುಲಿಂಗ ಲೀಲೆ ಕಾವ್ಯದ ಪುಸ್ತಕ ಅವಲೋಕನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಮತ್ತು ತೇರದಾಳ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀ ಶಿವಾನಂದ ಶೆಲ್ಲಿಕೇರಿ, ಸಾಹಿತಿಗಳಾದ ಸಿದ್ದರಾಜು ಪೂಜಾರಿ, ಮ.ಕೃ. ಮೇಗಾಡಿ, ತೇರದಾಳ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಶಿಕ್ಷಕರಾಗಿರುವಂತಹ ಗಂಗಾಧರ್ ಮೋಪ್ಗಾರ್, ಪ್ರವೀಣ್ ನಾಡಗೌಡರ್, ಬಸವರಾಜ್ ಬಾಳಿಕಾಯಿ, ರಾಮಣ್ಣ ಹಿಡ್ಕಲ್, ಶಂಕರ್ ಹೊಸಮನಿ, ಮಹಲಿಂಗಪ್ಪ ಜಡ್ಡಿ, ಪ್ರಭು ಜೈನರ್, ಪದ್ಮಸಾಗರ್ ನಾಗನೂರ್, ಕುಂಚನೂರ್ ಸರ್, ರಂಗಸ್ವಾಮಿ, ಪ್ರಭು ಹೂಗಾರ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಾಹಿತಿ ಸಿದ್ದರಾಜು ಪೂಜಾರಿ ಪ್ರಭುಲಿಂಗ ಲೀಲೆ ಕುರಿತು ವಿಮರ್ಶೆ ಮಾಡಿದರೆ, ಗಂಗಾಧರ್ ಮೋಪ್ಗಾರ್ ಅತಿಥಿಗಳನ್ನು ಸ್ವಾಗತಿಸಿದರು. ಮೇಗಾಡಿ ಸರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಶೋಕ್ ಮಹಲಿಂಗ್ಪುರ್ ಇವರು ನಿರೂಪಣೆ ಮಾಡಿದರೆ, ಪ್ರಭು ಜೈನರ್ ವಂದನಾರ್ಪಣೆ ಮಾಡಿದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಅದಕ್ಕೆ ಸುಯೋಗ ಈಗ ಒದಗಿತು. ನಾವು ಕಳೆದ ತಿಂಗಳನ್ನೇ ಅದು ಉದ್ಘಾಟನೆ ಆದಮೇಲೆ ಪುಸ್ತಕ ಅವಲೋಕನ ಮಾಡಬೇಕು ಅಂತಿದ್ವಿ. ನಮ್ಮ ಊರಿನ ಒಬ್ಬ ಶಕ್ತಿಯಾಗಿ ಅಧ್ಯಾತ್ಮ ಶರಣಜೀವಿಯಾಗಿ ಇರ್ತಕ್ಕಂಥ ವೇದಮೂರ್ತಿ ಮಹೇಶ್ ಸ್ವಾಮೀಜಿಯವರು ನಮ್ಮ ನಗರ್ತಾರೆ. ಹೀಗಾಗಿ ಆ ಬಹುಪರಾಧ ಈಗ ನಾವು ನಿತ್ಯವೂ ಮಾಡುವಂಥ ಎಲ್ಲ ಅಪರಾಧಗಳನ್ನು ಕ್ಷಮಾ ಮಾಡಪ್ಪ ಅಂತ ಅವರು ಪೂರ್ತಿಯಲ್ಲಿ ದೇವರನ್ನ ಬೇಡ್ಕೊಂಡು, ಈ ಕಾರಣಕ್ಕಾಗಿ ಪ್ರಭುಲಿಂಗ ಲೀಲೆಯಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ ಅಲ್ಲವನ ಆ ನಿರಾಕಾರ ಸ್ವರೂಪವನ್ನು, ನಿಜ ಸ್ವರೂಪವನ್ನು, ಬಯಲು ಸ್ವರೂಪವನ್ನು, ಶೂನ್ಯ ಸ್ವರೂಪವನ್ನು ಚಿತ್ರಣ ಮಾಡೋದು, ಆತ ಮಾಯೆಯನ್ನು ಗೆಲ್ಲುವುದರ ಮೂಲಕ ಅನೇಕ ಅಷ್ಟಾವಧಾನ ಆಕೆ ಮಾಯಾದೇವಿ ಸೋಲನ್ನು ಅನುಭವಿಸಿದ ಮೇಲೆ ಆಕೆಯಲ್ಲಿ ಹೋಗ್ತಾಳೆ ಅಂತಂದ್ರೆ ಮತ್ತೆ ಇವಳೆಯನ್ನು ಕಚ್ಚಿರ್ತಾರೆ ಪಾರ್ವತಿ. ಏನಾಯ್ತು ನೋಡಾಕೆ, ಏನು ಅಲ್ಲವನ್ನು ಕಟ್ಟಿ ತರ್ಪಿದ್ವಿ ಎಲ್ಲಿ ಹೊರಗೆ ಆಕೆ ಹೋಗಿ ಬರ್ತಾಳೆ. ಬಂದ ಮುಖ ಸಣ್ಣ ಮಾಡ್ಕೊಂಡು ಕೊಡ್ತಾಳ ಪಾರ್ವತಿ ಶಿವನ. ಯಾಕೆ ಏನಾಯ್ತು ಅಂದರೆ ಶಿವ ನಗನಗತಕ್ಕೆ ಇಲ್ಲ ಅಲ್ಲಮ್ಮ ಮಾಯ ವಾಪಸ್ ಬಂದಾಳ, ಆಕೆಗೆ ಅವ್ನು ಸಿಕ್ಕಿಲ್ಲ, ನಾನು ಸೋಲಿಸ್ಬೇಕಂತ ನೀ ನಾಟಕ ಆಡಿದೆ ಅಂತ ಶಿವನಿಗೆ ಆಕೆ ಒಂದು ಸ್ವಲ್ಪ ಖುಷಿ ಮನುಷ್ಯನಿಂದ ನೋಡಿದ್ದ. ಅದಕ್ಕಾಗಿ ನಿನ್ನಲ್ಲಿರುವಂತಹ ತಾಮಸ ಕಳೆಯ ಶಕ್ತಿಯನ್ನು ನೀನು ಕಳಿಸಿದಿ, ಇನ್ನು ಯಾರನ್ನು ಕಳಿಸುವಂತಾರೆ ಹಿರಿಗನ್ನಡವಾಗಿದೆ. ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪ್ರಾತಸ್ಪರ್ಧಿಯರು ನಮ್ಮೂರಿನ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಅಲ್ಲಮಪ್ರಭು ದೇವರಲ್ಲಿ ಭಕ್ತಿಪೂರ್ವಕ ನಾಮಗಳನ್ನು ಸಮರ್ಥನೆ ಮಾಡ್ತಾ ಬಸವಾದಿ ಶಿವಶಂಕರನ ಆಶ್ರಮೀಯದ ಪ್ರದೀಪದಲ್ಲಿ ನಡೆಸಿಕೊಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ನೂತನ ತಾಲೂಕಾಗಿ ತನ್ನದೇ ತಾಲೂಕಾಯಿತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪರಿಷತ್ಗೆ ನೂತನ ಅಧ್ಯಕ್ಷ ಮಾಡಿದ್ವಿ. ಅದ್ರ ಬಗ್ಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ನಾನೇ ಇರೋದ್ರಿಂದ ನಾವು ಹೊಸ ಸಾಹಿತ್ಯವನ್ನು ಇವತ್ತು ಸಂಶೋಧನೆ ಮಾಡಬೇಕು. ಆ ಜವಾಬ್ದಾರಿಯನ್ನು ಅವ್ರು ಕೊಡ್ತೀವಿ. ಈ ಸಂದರ್ಭದಲ್ಲಿ ಹೇಳ್ತಾರೆ, ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಶ್ರೀಯುತ ಅಶೋಕ್ ಮಹಲಿಂಗ್ಪುರ್ ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಡ್ತೀವಿ. ಅವರು ಖಂಡಿತವಾಗಿಯೂ ಮೆಗಾನಿಸಮ್ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲಕ ಈ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ಯಾಕಪ್ಪ ಅಂತಂದ್ರೆ ನಾವು ಬಸವನವ್ರಿಗೆ ಮಾತಾಡಿದ್ವಿ, ತೇರದಾಳಿಗೆ ಹೊಸ ತಾಲೂಕಾಗಿ ಏನೇನು ಅವಕಾಶಗಳು ಎಲ್ಲ ಕೊಟ್ಟು ಅಂತ ಹೇಳ್ಬಿಟ್ಟು ಹೆಚ್ಚಿನ ಅನುದಾನ ಬರ್ತಪ್ಪ ಅಂದ್ರೆ ಮೊದಲು ಇವರಿಗೆ ಕೊಟ್ಟು ಉದಾಹರಣೆ ಕೊಡೋಣ ಅಂತ ಬಯವನ್ನು ನಾವು ಉದ್ಘಾಟನೆ ಬಂದಾಗ ಹೇಳಿದ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ನಮ್ಮ ಆಶೀರ್ವಾದ ಪ್ರಭುಲಿಂಗರ ಆಶೀರ್ವಾದದಿಂದ ನಾವು ಮಾಡಬೇಕಂತ ಸಂದರ್ಭ ಅವಂತ ಆಶೀರ್ವಾದ ನಮ್ಗೆ ಬರಲಿ, ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಎನ್ನುವಂಥ ಮಾತನ್ನ ಇಷ್ಟೊಂದು ಹೇಳಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿ ತಮ್ಮೆಲ್ಲರಿಗೂ ಅಂತ ಧನ್ಯವಾದ ಸಲ್ಲಿಸಿ ನನ್ನ ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ.